ಹೆಂಡತಿ ಸಹಕರಿಸದೇ ಇದ್ದಿದ್ದಕ್ಕೆ ಪ್ರಿನ್ಸಿಪಾಲ್ ಒಬ್ಬ ವಿದ್ಯಾರ್ಥಿಗಳಿಗೆ ಶಿಕ್ಷಕಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಸದಾಶಿವನಗರದ ಸರ್ಕಾರಿ ಶಾಲೆಯ ಪ್ರಿನ್ಸಿಪಾಲ್ ಅಶ್ಲೀಲ ಮೆಸೇಜ್ ಕಳುಹಿಸುತ್ತಿದ್ದ ಆರೋಪ ಕೇಳಿಬಂದಿದೆ. ಇದೀಗ ವಾಟ್ಸ್ಆಪ್ ಮೂಲಕ ಅಶ್ಲೀಲ ಮೆಸೇಜ್ ಕಳುಹಿಸುತ್ತಿದ್ದ ಪ್ರಿನ್ಸಿಪಾಲ್ ಕುಮಾರ್ ಠಾಕೂರ್ ಬಣ್ಣ ಬಯಲಾಗಿದೆ. ಇನ್ನು ಪ್ರಿನ್ಸಿಪಾಲ್ ಕಿರುಕುಳ ನೀಡುತ್ತಿದ್ದ ಬಗ್ಗೆ ಜನವರಿ 14ರಂದು ಚೈಲ್ಡ್ ಹೆಲ್ಪ್ ಲೈನ್ಗೆ ಶಿಕ್ಷಕಿಯರು ದೂರು ನೀಡಿದರು. ಈ ಬಗ್ಗೆ ಹೇಳಿಕೆ ಪಡೆದ ಚೈಲ್ಡ್ ಲೈನ್ ಅಧಿಕಾರಿಗಳು ಜನವರಿ 24ರಂದು ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ಗೆ ದೂರು ಕೂಡ ನೀಡಿದರು. ಆದರೆ ಪೋಸ್ಕೋ ಕಾಯ್ದೆಯಡಿ ದೂರು ದಾಖಲಿಸದೆ ಬೇರೆ ಸೆಕ್ಷನ್ ಹಾಕಿರೋ ಆರೋಪ ಕೇಳಿಬಂದಿದೆ. ಪ್ರಕರಣದ ಅನ್ವಯ ಜನವರಿ 31ಕ್ಕೆ ಪ್ರಿನ್ಸಿಪಾಲ್ ಕುಮಾರ್ ಠಾಕೂರ್ನನ್ನ ಬಂಧಿಸಿ ಫೆಬ್ರವರಿ 1ಕ್ಕೆ ಬಿಡುಗಡೆ ಮಾಡಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಲ್ಲಿ ನಡೆದಿರೋ ಘಟನೆ ಇದು. ಹೆಂಡತಿ ಸಹಕರಿಸಲಿಲ್ಲ ಅನ್ನೋ ಕಾರಣಕ್ಕೆ ಪ್ರಿನ್ಸಿಪಲ್ ಒಬ್ಬ ವಿದ್ಯಾರ್ಥಿನಿಯರಿಗೆ ಹಾಗೂ ಸಹ ಶಿಕ್ಷಕಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಂಥ ಪ್ರಕರಣ ನಡೆದಿದೆ. ಇದು ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿರುವಂಥ ಪ್ರಕರಣ. ಬೆಂಗಳೂರಿನ ಸದಾಶಿವನಗರದ ಸರ್ಕಾರಿ ಶಾಲೆಯ ಪ್ರಿನ್ಸಿಪಾಲ್ ಅಶ್ಲೀಲ ಮೆಸೇಜ್ಗಳನ್ನು ಕಳುಹಿಸುತ್ತಿದ್ದಂಥ ಆರೋಪ ಈತನ ಮೇಲೆ ಕೇಳಿ ಬಂದಿರೋದು. ಇದೀಗ ವಾಟ್ಸ್ಆಪ್ ಮೂಲಕ ಅಶ್ಲೀಲ ಮೆಸೇಜ್ನ ಕಳುಹಿಸುತ್ತಿದ್ದಂಥ ಪ್ರಿನ್ಸಿಪಲ್ ಕುಮಾರ್ ಠಾಕೂರ್ ಬಣ್ಣ ಬಯಲಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಪ್ರಿನ್ಸಿಪಲ್ ಕಿರುಕುಳ ನೀಡ್ತಿರೋದ್ರ ಬಗ್ಗೆ ಜನವರಿ 14ರಂದು ಚೈಲ್ಡ್ ಹೆಲ್ಪ್ ಲೈನ್ಗೆ ಶಿಕ್ಷಕಿಯರು ದೂರನ್ನ ನೀಡಿದ್ರು. ಈ ಬಗ್ಗೆ ಹೇಳಿಕೆಯನ್ನು ಪಡೆದಂತ ಹೆಲ್ಪ್ ಲೈನ್ ಅಧಿಕಾರಿಗಳೇನಿದ್ದಾರೆ ಜನವರಿ 24ರಂದು ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಬೇರೆ ಸೆಕ್ಷನ್ ಅಂಡರ್ ಕಂಪ್ಲೇಂಟ್ ಲಾಡ್ಜ್ ಮಾಡಿರೋದು, ಹಾಗೆ ಇನ್ನೂ ಕ್ರಮಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇರೋದು ಚೇತನ್? ಎಸ್ ಸೌಜನ್ಯ, ಇದು ಘಟನೆ ನಡೆದಿರೋದು ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಏನು ಸರ್ಕಾರ ಅಂದರೆ ಪ್ರತಿಷ್ಠಿತ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಅಂದರೆ ಮಕ್ಕಳಿಗೆ ಹೆಂಡತಿ ಸಹಕರಿಸಲಿಲ್ಲ ಅಂತ ಅಂದ್ಬಿಟ್ಟು ಒಂದೇ ಕಾರಣಕ್ಕೆ ಇಲ್ಲಿನ ಮಕ್ಕಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಒಂದು ಆರೋಪ ಕೇಳಿಬರ್ತಿರುವಂಥದ್ದು. ಇದಲ್ದಿರ ಈ ಪ್ರಕರಣವನ್ನು ಇಲ್ಲಿ ಅಂದರೆ ಈ ಒಂದು ಶಾಲೆಯ ಶಿಕ್ಷಕಿಯರು ಏನಿದ್ದಾರೆ ಇವರು ಚೈಲ್ಡ್ ಹೆಲ್ಪ್ ಲೈನ್ಗೆ ಮುಟ್ಟಿಸ್ತಾರೆ. ವಿಷಯವನ್ನು ಮುಟ್ಟಿಸಿದಂಥ ಸಂದರ್ಭದಲ್ಲಿ ಆನಂತರ ಈ ಪ್ರಿನ್ಸಿಪಾಲ್ ಕುಮಾರ್ ಠಾಕೂರ್ ಏನಿದ್ದಾನೆ ಆ ಒಂದು ಶಿಕ್ಷಕಿಯರ ಮೇಲೆಯೂ ಸಹ ಒಂದು ದೌರ್ಜನ್ಯ ಎಸಗಿದ್ದಾರೆ ಅಂತ ಅಂದ್ಬಿಟ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕೆಂದರೆ ಮೆಸೇಜ್ ಮಾಡಿರುವಂಥದ್ದು ವಾಟ್ಸಪ್ಪಲ್ಲಿ ಈ ರೀತಿ ಸಂಬಳವನ್ನು ತಡೆ ಹಿಡಿತೀನಿ, ಹೀಗೆ ಸಾಕಷ್ಟು ರೀತಿಯ ಒಂದು ಕಿರುಕುಳಗಳನ್ನು ನೀಡಿದ್ದಾನೆ ಅಂತ ಅಂದ್ಬಿಟ್ಟು ಒಂದು ಆರೋಪ ಕೇಳಿ ಬರ್ತಿರುವಂಥದ್ದು. ಇದಲ್ದಿರ ಇವಾಗ ಆದರೂ ಕೂಡ ಶಿಕ್ಷಕಿಯರು ಒಂದು ಚೈಲ್ಡ್ ಹೆಲ್ಪ್ ಲೈನ್ಗೆ ಒಂದು ಕಂಪ್ಲೇಂಟನ್ನು ಸಹ ಕೊಟ್ಟಿದ್ರು. ಅಂದರೆ ಲಾಸ್ಟ್ ಜನವರಿ 14ರಂದು ಕಂಪ್ಲೇಂಟನ್ನು ಕೊಡ್ತಾರೆ. ಅಲ್ಲಿನ ಒಂದು ಚೈಲ್ಡ್ ಹೆಲ್ಪ್ ಲೈನ್ನ ಅಧಿಕಾರಿಗಳೇನಿದ್ದಾರೆ ಆ ಅಧಿಕಾರಿಗಳು ಬಂದು ಈ ಒಂದು ಶಾಲೆಯ ಮಕ್ಕಳನ್ನು ಸಹ ಒಂದು ವಿಚಾರಣೆಯನ್ನು ನಡೆಸಿರುವಂಥದ್ದು, ಅವರ ಒಂದು ಇಂಟ್ರಾಕ್ಷನ್ ಮಾಡಿರುವಂಥದ್ದು. ಇದಾದ ನಂತರ ಚೈಲ್ಡ್ ಹೆಲ್ಪ್ ಲೈನ್ನ ಅಧಿಕಾರಿ ಒಬ್ಬರು ಒಂದು ಪ್ರವೀಣ್ ಸೂದ್ ಅವರಿಗೆ ಅಂದರೆ ನಗರ ಪೊಲೀಸ್ ಆಯುಕ್ತರಿಗೆ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿರುವಂಥದ್ದು. ಈ ರೀತಿ ಒಂದು ಘಟನೆ ನಡೆದಿದೆ ಅಂತ ಅಂದ್ಬಿಟ್ಟು ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ. ಆ ನಂತರ ಈ ಪ್ರಕರಣವನ್ನು ಸೆಂಟ್ರಲ್ DCP ಚಂದ್ರಗುಪ್ತ ಅವರ ನೇತೃತ್ವದಲ್ಲಿ ಒಂದು ತನಿಖೆಯೂ ಸಹ ನಡೆಸಿದ್ದಾರೆ. ತನಿಖೆಯಿಂದ ಈ ಕುಮಾರ್ ಠಾಕೂರನ್ನು ಇವಾಗ ಆಲ್ರೆಡಿ 31ಗೆ ಒಂದು ಅರೆಸ್ಟ್ ಸಹ ಮಾಡಲಾಗಿತ್ತು ಮತ್ತು 2ನೇ ತಾರೀಕು ಆತ ರಿಲೀಸ್ ಸಹ ಆಗಿದೆ. ಆದರೆ ಈಗ ಒಂದು ಈತನ ಒಂದು ಕರ್ಮಕಾಂಡ ಒಂದು ಬಟಾ ಬಯಲಾಗಿರುವಂಥದ್ದು. ಪೊಲೀಸರು ಇನ್ನೂ ಸಹ ಒಂದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಆರೋಪಿಯಿಂದ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕೊಳ್ತಾ ಇದ್ದಾರೆ. ಈ ಒಂದು ಶಾಲೆಯಲ್ಲಿ ಈ ಒಂದು ಮಕ್ಕಳಿಗೆ ಮಾತ್ರ ಈ ರೀತಿ ಮಾಡೋದನ್ನ ಅಥವಾ ಈ ಹಿಂದೆಯೂ ಸಹ ಒಂದು ಸಾಕಷ್ಟು ಪ್ರಕರಣಗಳು ಆರೋಪಗಳು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಒಂದು ತನಿಖೆಯನ್ನು ಸಹ ಒಂದು ಮುಂದುವರಿಸಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ಸಹ ಒಂದು ಕಲೆ ಹಾಕೊಳ್ತಾ ಇದ್ದಾರೆ. ಇದಲ್ದಿರ ಇಲ್ಲಿನ ಶಿಕ್ಷಕಿಯರ ಮೇಲೆಯೂ ಸಹ ಒಂದು ದೌರ್ಜನ್ಯ ಎಸಗಿದ, ಮೊಬೈಲ್ನಲ್ಲಿ ಅಶ್ಲೀಲ ಸಂದೇಶಗಳನ್ನು ಸಹ ಒಂದು ಕಳಿಸಿದ್ದಂಥ ಒಂದು ಆರೋಪವೂ ಏನು ಕೇಳಿಬಂದಿತ್ತು ಠಾಕೂರ್ ಮೇಲೆ. ಆ ಒಂದು ಶಾಲಾ ಶಿಕ್ಷಕಿಯರನ್ನು ಸಹ ಒಂದು ಇಂಟ್ರಾಕ್ಷನ್ ಮಾಡ್ತಿರುವಂಥದ್ದು ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೌಜನ್ಯ, ಇನ್ನು ಚೇತನ್, ಎಷ್ಟು ಕಾಲದಿಂದ ಈ ಥರ ನಡ್ಕೊಳ್ತಾ ಇದೆ ಈ ಪ್ರಿನ್ಸಿಪಾಲ್ ಆ್ಯಂಡ್ ಕಂಪ್ಲೇಂಟ್ ಯಾಕೆ ಬೇರೆ ಸೆಕ್ಷನ್ ಅಡಿ ದಾಖಲು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಎಸ್ ಸೌಜನ್ಯ, ಅಂತಂದರೆ ಇದೊಂದು ಗಂಭೀರವಾದ ಪ್ರಕರಣ ಆಗಿರುತ್ತೆ. ಅಂತಂದರೆ ಪೋಕ್ಸೋ ಆ್ಯಕ್ಟ್ ಅಡಿ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಆದರೆ ಈ ಒಂದು ಸೆಕ್ಷನ್ ಅಲ್ದಿರ ಬೇರೆ ಸೆಕ್ಷನಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಆರೋಪವನ್ನು ಹೊರಿಸಲಾಗಿತ್ತು. ಆದರೆ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯಿಂದಷ್ಟೇ ಈ ರೀತಿ ಮಾಡಿದ್ರು ಅಥವಾ ಏನಾದರೂ ಈತನನ್ನು ರಕ್ಷಿಸೋ ಸಲುವಾಗಿ ಈ ರೀತಿ ಯಾವುದಾದ್ರೂ ಸೆಕ್ಷನ್ಗಳನ್ನು ಹಾಕೊಟ್ರು ಅನ್ನೋ ಒಂದು ಅನುಮಾನ ಸಹಜವಾಗಿ ಕಾಡುತ್ತೆ. ಆದರೆ ಇದೀಗ ಚೈಲ್ಡ್ ಹೆಲ್ಪ್ ಲೈನ್ ನಗರ ಪೊಲೀಸರಿಗೆ ಒಂದು ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಪ್ರಕರಣವನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಲಾಗಿದೆ ಮತ್ತು DCP ಚಂದ್ರಗುಪ್ತ ಅವರ ನೇತೃತ್ವದಲ್ಲಿ ಒಂದು ತನಿಖೆಯೂ ಸಹ ಒಂದು ಮುಂದುವರೆದಿದೆ. ಆ ನಂತರವಷ್ಟೇ ಸತ್ಯಾಸತ್ಯತೆಗಳು ಗೊತ್ತಾಗಬೇಕಾಗುತ್ತೆ ಈ ಒಂದು ಪ್ರಕರಣದಲ್ಲಿ ಪರ್ಟಿಕ್ಯುಲರ್ ಆಗಿ. ಸೌಜನ್ಯ,
ಓಕೆ, ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪ್ರಿನ್ಸಿಪಾಲ್ ಈ ತರ ನಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿನ ಸಹ ಶಿಕ್ಷಕಿಯರು ಏನಾದರೂ ಕಂಪ್ಲೇಂಟ್ ಮಾಡಿದ್ದಿದೆಯಾ ಅಂತಂದ್ರೆ, ಈಗ ಅವರು ಕೆಲವರು ಮಾತ್ರ ಹೇಳ್ತಿರೋ ಅಂತ ಕೇಳಿ ಬಂದಿರೋ ಆರೋಪನ ಎಲ್ಲರೂ ಹೇಳ್ತಾ ಇರೋದು, ಸ್ಟೂಡೆಂಟ್ಸ್ ಏನಂತ ರಿಯಾಕ್ಟ್ ಮಾಡಿದರೆ, ಪೊಲೀಸರ ಕಂಪ್ಲೇಂಟ್ ಅಲ್ಲಿ ಏನಿದೆ ಎಕ್ಸಾಕ್ಟ್ ಆಗಿ ಚೇತನ್? ಎಸ್ ಸೌಜನ್ಯ, ಇದೊಂದು ಪೋಕ್ಸೋ ಕೇಸ್ ಆಗಿರೋದ್ರಿಂದ ಈ ಎಲ್ಲ ಮಾಹಿತಿಯನ್ನು ಸ್ವಲ್ಪ ಗೌಪ್ಯವಾಗಿ ಇಡಲಾಗುತ್ತೆ. ಅಂದರೆ ಚೈಲ್ಡ್ ಹೆಲ್ತ್, ಚೈಲ್ಡ್ ರೈಟ್ಸ್ ಏನಿದೆ ಆ ಒಂದು ಕಮಿಷನ್ಗೆ ಇಲ್ಲಿನ ಒಂದು ಶಿಕ್ಷಕಿಯರಿಗೆ ದೂರನ್ನು ನೀಡಿರುವಂಥದ್ದು. ಅಂದರೆ ಇಲ್ಲಿನ ಒಂದು ಮಕ್ಕಳಿಗೆ ಈ ರೀತಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಅಂದ್ಬಿಟ್ಟು ಆರೋಪವನ್ನು ಹೊರಿಸಿ ಒಂದು ದೂರನ್ನು ನೀಡಿದ್ದಾರೆ. ಹೀಗಾಗಿ ಹೆಲ್ತ್ ಚೈಲ್ಡ್ ಅವರು ಸಹ ಮತ್ತು ಪೊಲೀಸರು ಸಹ ಈ ಒಂದು ಮಾಹಿತಿಯನ್ನು ಗೌಪ್ಯವಾಗೇ ಇಟ್ಕೊಳ್ತಾರೆ. ಇದಲ್ದಿರ ಶಿಕ್ಷಕಿಯರಿಗೂ ಸಹ ಒಂದು ಲೈಂಗಿಕ ದೌರ್ಜನ್ಯ ನೀಡಿದ್ದಾನೆ ಅನ್ನೋ ಒಂದು ಆರೋಪ ಇದೆ. ಈ ಆರೋಪದ ಬಗ್ಗೆ ಯಾವುದೇ ರೀತಿಯ ತನಿಖೆ ಆಗಿಲ್ಲ. ಮೊದಲಿಗೆ ಈ ಒಂದು ಪೋಕ್ಸೋ ಮಕ್ಕಳ ಮೇಲೆ ಏನು ದೌರ್ಜನ್ಯ ಎಸಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ, ಆ ಪ್ರಕರಣದ ತನಿಖೆ ಮಾತ್ರ ಇವಾಗ ನಡೀತಿರುವಂಥದ್ದು ಸೌಜನ್ಯ. ಓಕೆ. ಇನ್ನು ಈಗ ಕಂಪ್ಲೇಂಟ್ ತಗೊಂಡು ಅವರನ್ನ ಇನ್ನು 31ನೇ ತಾರೀಕು ಅರೆಸ್ಟ್ ಮಾಡಿ 1ನೇ ತಾರೀಕು ಬಿಟ್ಟಿದ್ರಲ್ಲ, ಈ ಸಂದರ್ಭದಲ್ಲಿ ಆದಂಥ ವಿಚಾರಣೆ ಬಗ್ಗೆ ಆಗಲಿ ಪ್ರವೀಣ್ ಸೂದ್ ಅವರು ಏನಾದರೂ ರಿಯಾಕ್ಟ್ ಮಾಡಿದಾರಾ? ಯಾಕೆ ಒಂದು ಸೀರಿಯಸ್ ಆಕ್ಷನ್ ಇದುವರೆಗೂ ತಗೊಳ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಏನು ಹೇಳ್ತಿದ್ದಾರೆ? ಎಸ್ ಸೌಜನ್ಯ, ಇವಾಗ ಆಲ್ರೆಡಿ ಇದು ನಾವು ಸಹ ಅವರನ್ನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಆದರೆ ಇದೊಂದು ಗಂಭೀರವಾದ ಪ್ರಕರಣ ಆಗಿತ್ತು. ಅದಲ್ದಿರ ಪೋಕ್ಸೋ ಕೇಸ್ ಆಗಿರೋದ್ರಿಂದ ಇನ್ನೂ ಯಾವುದೇ ಒಂದು ರಿಯಾಕ್ಷನ್ ಅವ್ರ ಕಡೆಯಿಂದ ಬಂದಿಲ್ಲ. ಅದಲ್ದಿರ ಚೈಲ್ಡ್ ಏನು ರೈಟ್ಸ್ ಏನಿದೆ ಆ ಕಮಿಷನ್ ಸಹ ಒಂದು ಮನವಿಯನ್ನು ಮಾಡಿರುತ್ತೆ. ಎಲ್ಲಿಯೂ ಸಹ ಒಂದು ಈ ರೀತಿಯ ಸುದ್ದಿಗಳು ಬಿತ್ತರ ಆಗಬಾರ್ದು, ಯಾಕಂದರೆ ಇದೊಂದು ಮಕ್ಕಳ ಭವಿಷ್ಯ ವಿಚಾರ ಆಗಿರೋದ್ರಿಂದ ಈ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಅವರು ಸಹ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ಮನವಿಯ ಮೇಲೆ ಅವರು ಸಹ ಏನು ಹೇಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗಷ್ಟೇ ಅವರ ಒಂದು ರಿಯಾಕ್ಷನ್ ಅಧಿಕೃತವಾಗಿ ಪೊಲೀಸರ ಒಂದು ಸ್ಪಷ್ಟನೆ ಈ ಒಂದು ಪ್ರಕರಣಕ್ಕೆ ಬೇಕಾಗುತ್ತೆ, ಆದರೆ ಇನ್ನೂ ಅದು ಸಿಕ್ಕಿಲ್ಲ ಸೌಜನ್ಯ. ಓಕೆ, ಈಗ ಅವರು ಅಶ್ಲೀಲವಾಗಿ ಮೆಸೇಜ್ ಕಳಿಸಿರುವಂಥದ್ದು ಇರ್ಬೋದು, ಅಥವಾ ಈ ವಿಚಾರದ ಬಗ್ಗೆ ಮಾತನಾಡ್ತು ಅಂತಂದ್ರೆ ಸ್ಯಾಲ್ರಿ ತಡೆ ಹಿಡಿತೀನಿ ಅಂತ ಏನು ಕಳಿಸಿದ್ದಾರೆ, ಆ ಮೆಸೇಜಸ್ನೆಲ್ಲ ಆಧಾರವಾಗಿ ಇಟ್ಕೊಂಡು ಕ್ರಮ ತೆಗೆದುಕೊಳ್ಬಹುದಲ್ವಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ವಿಭಾಗದ DCP ಏನಿದ್ದಾರೆ ಹರ್ಷಗುಪ್ತಾ ಅವ್ರೇನಂತ ರಿಯಾಕ್ಟ್ ಮಾಡ್ತಿದ್ದಾರೆ ಚೇತನ್? ಎಸ್ ಸೌಜನ್ಯ, ಅಂತಂದರೆ ಈ ಆಧಾರದ ಮೇಲೆ ಇಲ್ಲಿನ ಶಿಕ್ಷಕಿಯರು ಆಗಲಿ ಮತ್ತು ಇಲ್ಲಿನ ಒಂದು ಆಡಳಿತ ಮಂಡಳಿ ಆಗಲಿ ಯಾವುದೂ ಸಹ ಒಂದು ಅಧಿಕೃತವಾಗಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಲ್ಲ. ಕೇವಲ ಮಕ್ಕಳ ಮೇಲೆ ಏನು ದೌರ್ಜನ್ಯ ಎಸಗಿದ್ದಾರೆ ಅಂತ ಅಂದ್ಬಿಟ್ಟು ಆರೋಪಗಳು ಕೇಳಿಬರ್ತಾ ಇದೆ. ಆ ಆರೋಪಗಳ ಬಗ್ಗೆ ಮಾತ್ರ ಒಂದು ತನಿಖೆ ನಡೀತಿರುವಂಥದ್ದು. ಈ ಚಂದ್ರಗುಪ್ತ ಅವರು DCP ಚಂದ್ರಗುಪ್ತ ಅವರು ಈ ನಿಟ್ಟಿನಲ್ಲಿ ಒಂದು ತನಿಖೆಯನ್ನು ಸಹ ನಡೆಸಿದ್ರು. ಜನವರಿ 31 ಅರೆಸ್ಟ್ ಸಹ ಮಾಡಿದರು. ಈಗ ಆಮೇಲೆ ಜಾಮೀನು ಮೇಲೂ ಕೂಡ ಒಂದು ರಿಲೀಸ್ ಆಗಿರುವಂಥದ್ದು. ಆದರೆ ಈ ಒಂದು ಶಿಕ್ಷಕಿಯರಿಗೆ ಏನು ಮೆಸೇಜ್ ಕಳಿಸಿದ್ದಾನೆ ಆ ಕುರಿತಂತೆ ಯಾವುದೇ ರೀತಿಯ ತನಿಖೆ ನಡೀತಾ ಇಲ್ಲ ಸೌಜನ್ಯ. ಓಕೆ ಚೇತನ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆಯಾಗಿ ಬೆಂಗಳೂರಿನ ಸದಾಶಿವನಗರದ ಸರ್ಕಾರಿ ಶಾಲೆಯ ಪ್ರಿನ್ಸಿಪಲ್ ಅಶ್ಲೀಲವಾಗಿ ಮೆಸೇಜ್ ಅನ್ನು ಕಳುಹಿಸ್ತಾ ಇದ್ರು, ಹಾಗೆ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ರು. ಹೆಂಡತಿ ಸಹಕರಿಸಲಿಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿ ಶಾಲೆಯಲ್ಲಿ ನಡ್ಕೊಳ್ತಾ ಇದ್ರು ಈ ಪ್ರಿನ್ಸಿಪಲ್ ಅನ್ನೋ ಆರೋಪ ಇವರ ಮೇಲೆ ಕೇಳಿ ಬಂದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಕೂಡ ದಾಖಲಾಗಿದೆ. ಹಾಗೆ 31ನೇ ತಾರೀಕು ಅವರನ್ನು ಅರೆಸ್ಟ್ ಮಾಡಿ ಫೆಬ್ರವರಿ 1ನೇ ತಾರೀಕು ಅವರು ಜಾಮೀನಿನ ಮೇಲೆ ಬಿಡುಗಡೆ ಕೂಡ ಆಗಿದ್ದಾರೆ. ಆದರೆ ಫೋಸ್ಕೋ ಕಾಯ್ದೆಯಡಿ ಪ್ರಕರಣ ದಾಖಲಾಗೋದ್ರ ಬದಲು ಬೇರೆ ಸೆಕ್ಷನ್ ಅಂಡರ್ ಯಾಕೆ ಕೇಸನ್ನು ದಾಖಲು ಮಾಡಲಾಗಿದೆ ಅನ್ನೋದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದಾರೆ. ಇವರ ರಕ್ಷಣೆಗೆ ಏನಾದರೂ ಪ್ರವೀಣ್ ಸೂದ್ ಅವರು ನಿಂತಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಬೆಂಗಳೂರಿನ ಪೊಲೀಸ್ ಆಯುಕ್ತರನ್ನು ಕೂಡ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗೆ ಈ ಕೇಸ್ನ ವಿಚಾರಣೆ ನಡೆಸಿರುವಂತಹ DCP ಹರ್ಷಗುಪ್ತಾ ಅವರನ್ನು ಕೂಡ ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದಾದ ನಂತರ ಸ್ಪಷ್ಟವಾಗಿ ಯಾವ ಕಾರಣಕ್ಕಾಗಿ ಬೇರೆ ಸೆಕ್ಷನ್ ಅಂಡರ್ ಕೇಸ್ ದಾಖಲಾಗಿದೆ, ಹಾಗೆ ಪ್ರಕರಣ ಏನು ಅನ್ನೋದ್ರ ಬಗ್ಗೆ ಅವರಿಂದಲೇ ಹೆಚ್ಚಿನ ಮಾಹಿತಿನ ಪಡೆದುಕೊಳ್ತೇವೆ.